ನಮಸ್ತೆ ಫ್ರೆಂಡ್ಸ್, ನಮ್ಮ ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮೀಶೋದಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೀವಿ. ಅದು ಏನಂತ ಹೇಳಿ ಚೆಕ್ ಮಾಡೋಣ. ಇವಾಗ ಏನು ತರಿಸಿದ್ದೀವಿ ಅಂತ ಅಂದರೆ, ನಾವದು ಫ್ರಿಜ್ ಕಂಟೈನರ್ ತರಿಸಿದ್ದೀವಿ. ವಾವ್, ಚೆನ್ನಾಗಿದೆ. ಹೇಗಿದೆ ಅಂತೇಳಿ ಚೆಕ್ ಮಾಡೋಣ ಇವತ್ತು. ಇದು ಬಂದು 3 ಬಾಕ್ಸಸ್ ಬಂದಿದೆ. 3 ಬಾಕ್ಸಸ್ ಬಂದಿದೆ. ಕ್ವಾಲಿಟಿ ವೈಸ್ ಚೆಕ್ ಮಾಡಿದ್ರೆ ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ಕ್ವಾಲಿಟಿ ಅಮೌಂಟಿಗೆ ಕೂಡ ತುಂಬ ವರ್ತ್ ಆಗಿದೆ. ಇದು ಒಂದೊಂದು ಬಾಕ್ಸಿಗೂ ಕೂಡ ಈ ರೀತಿ ಟ್ರಾಲಿ ಥರ ಕೊಟ್ಟಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಫ್ರಿಜ್ಜಲ್ಲಿ ಇಟ್ಟಿದ್ದಾಗ ತರಕಾರಿ ಎಲ್ಲ ಇಟ್ಟಿರ್ತೀವಿ ಅದರೊಳಗಡೆ, ಅದು ಕರೆಂಟ್ ಏನಾದರೂ ಹೋದಾಗ ಅದು ನೀರು ಬಿಟ್ಕೊಳುತ್ತಲ್ವ, ಆ ನೀರು ಬಾಕ್ಸಲ್ಲೇ ಉಳ್ಕೊಂಡು ತರಕಾರಿ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಆ ಟ್ರಾಲಿ ಇದೆ. ಅದಿರೋದು ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ ನಾವು ಈಗ ಕ್ಯಾರೆಟು, ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ನಾವು ಫಸ್ಟು ಸ್ಯಾಂಪಲಿಗೆ ಅಂತೇಳಿ ಒಂದು ಆರ್ಡ್ರ್ ಮಾಡಿದ್ವಿ, ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಲಿಕ್ಕೆ. ಅದು 3 ಪೀಸಸ್ ಬಂದಿದೆ. 3 ಬಾಕ್ಸ್ ಕೂಡ ನನಗೆ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ. ಹಸಿರು ಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಇದನ್ನೆಲ್ಲ ತುಂಬ ಚೆನ್ನಾಗಿ ನೀಟಾಗಿ, ಫ್ರಿಜ್ ಕೂಡ ನೀಟಾಗಿ ಕಾಣಿಸುತ್ತೆ. ಇದು ಸ್ಯಾಂಪಲ್ಗೆ ಅಂತೇಳಿ ಒಂದ್ಸಲ ಆರ್ಡ್ರ್ ಮಾಡಿದ್ದೀವಿ. 3 ಪೀಸಸ್. ತುಂಬಾ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಕೊತ್ತಂಬರಿ, ಶುಂಠಿ ಈ ಥರ ಎಲ್ಲ ಥರನೂ ಐಟಮ್ಸ್ನ ಇಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರಿಜ್ ಒಳಗಡೆ ಈ ರೀತಿ ಬಾಕ್ಸ್ಗಳನ್ನ ಇಟ್ಟರೆ. ಇವಾಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ಹಿಡಿಯುತ್ತೆ ಅಂತ ಒಂದ್ಸಲ ಚೆಕ್ ಮಾಡೋಣ. ನಾನಿವಾಗ ಟೊಮೊಟೊನ ಟ್ರೈ ಮಾಡ್ತಿದ್ದೀನಿ. ಎಷ್ಟು ಇಡ್ಸುತ್ತೆ ಟೊಮೊಟೊ ಅಂದರೆ ಎಷ್ಟು ಇಡ್ಸುತ್ತೆ ಇದರಲ್ಲಿ ಅಂತ ಗೊತ್ತಾಗಲಿ ನಿಮಗೆ ಅಂಥೇಳಿ. ಅಟ್ಲೀಸ್ಟ್ ಒಂದು ಅರ್ಧ kg ಟೊಮೊಟೊ ಇಡ್ಸುತ್ತೆ. ಒಂದು ಅರ್ಧ kg ಅಷ್ಟು ಟೊಮೊಟೊ ಇಡ್ಸುತ್ತೆ. ಇನ್ನೂ ಹಾಕ್ಬೋದು ಸ್ವಲ್ಪ ಟೊಮೊಟೊನ. ಮತ್ತು ಕ್ಯಾರೆಟು, ಕೊತ್ತಂಬರಿ ಏನು ಬೇಕಾದ್ರೂ ಇಡ್ಕೊಬೋದು. ಫ್ರಿಜ್ ಕೂಡ ನೀಟಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಫ್ರಿಜ್ ಒಳಗಡೆ ಎಲ್ಲ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಫ್ರಿಜ್ಜಲ್ಲಿ ಇಟ್ಟರೆ ಈ ರೀತಿ ಕಾಣಿಸುತ್ತೆ. ಬಟ್ ಸ್ಪೇಸ್ ಕೂಡ ಕರೆಕ್ಟಾಗಿದೆ. ಒಂದು ಇದರಲ್ಲಿ 3 ಪ್ಲಸ್ ಅದ್ರ ಮೇಲ್ಗಡೆ 3 ಇಟ್ಟರೆ 6 ಬಾಕ್ಸಸ್ ಇಡ್ಬೋದು. ಜಾಗ ಕೂಡ ನೀಟಾಗಿರುತ್ತೆ. ಫ್ರಿಜ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬಾಕ್ಸಸ್ ನಿಮಗೆ ಬೇಕು ಅಂತ ಹೇಳಿದ್ರೆ, ನೀವು ಈ ಥರ ಬಾಕ್ಸಸ್ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿರುತ್ತೆ ಬಾಕ್ಸು. ಬಟ್ ಕೆಲವೊಂದು ಸಲ ಆರ್ಡ್ರ್ ಮಾಡಿರ್ತೀವಿ, ಅದು ನನಗೆ ಇಷ್ಟ ಆಗಿರಲಿಲ್ಲ. ಇದು ನನಗೆ ಇಷ್ಟ ಆಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.